ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಮುಖ ನೋಡಿ ಎಷ್ಟು ಡಲ್ ಆಗ್ಬಿಡಿದೆ. ನನಗೆ ಎಷ್ಟೇ ಏಜ್ ಆಗಿದ್ರು ನನ್ನಿಂತ ನೀವು ಜಾಸ್ತಿ ಏಜ್ ಅವರು ಅನ್ನೋದನ್ನ ಮರಿಬೇಡಿ. ಹಲೋ ಎಕ್ಸ್ಕ್ಯೂಸ್ ಮೀ, ಯಾರನ್ನ ಬೇಕಾದ್ರೂ ಕೇಳು, ಅವ್ರು ಎಲ್ಲರೂ ಹೇಳ್ತಾರೆ ನಿನಗಿಂತ ನಂದೆ ಚಿಕ್ಕ ವಯಸ್ಸು ಅಂತ. ಅದ್ ಹೇಗೆ ಹೇಳ್ತೀರಾ? ಒಂದ್ ನಿಮಿಷ ವಿಟ್ಲ, ಯಾರು ಚಿಕ್ಕ ವಯಸ್ಸವ್ರ ತರ ಕಾಣಿಸ್ತೀವಿ ಅದನ್ನ ಹೇಳಿ. ಬಲ್ಲು, ನೀನು ಅರ್ಧ ಏಜ್ ಅವ್ರ ತರ ಕಾಣ್ತೀಯ. ಜಾಜತ್ಗೆ ನೀವು ಕಾಲೇಜ್ ಅವ್ರ ತರ ಕಾಣ್ತೀಯ. ಹೆಂಡತಿನ ಹೊಗಳದ್ ಬಿಟ್ಟು ಅದಕ್ಕೇನು ಹೊಗಳತಿರಲ್ಲ, ಇದು ಸರಿನಾ? ಅದ್ ಹಾಗಲ್ಲಮ್ಮ ಪಲ್ಲು, ನಿನಗೆ ಮದುವೆ ಆದ್ಮೇಲೆ ಆಗಬೇಕಾಗಿರೋ ಶಾಸ್ತ್ರಗಳೆಲ್ಲ ಆಗಿದೆ. ಪಾಪ ನಮ್ಮ ಜಾಜತ್ಗೆ ಅದ್ ಯಾವ್ದು ಆಗಿಲ್ವಲ್ಲ, ಹಾಗಾಗಿ ಅವ್ರು ಚಿಕ್ಕ ವಯಸ್ಸವ್ರ ತರ ಕಾಣ್ತಾರೆ. ಏನೇ ಆದ್ರೂ ಡೇಟ್ ಆಫ್ ಬರ್ತ್ ಅಂತ ಒಂದಿರುತ್ತೆ, ಅದನ್ನ ಯಾರು ಬದಲಾಯಿಸಕ್ ಆಗಲ್ಲ. ನನ್ಗಿರೋ ಮುಕ್ಕಾಲೇಜ್ ಇದೆ. ಆ ಟೈಮಲ್ಲಿ ನಾನು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ರಾಜಕೀಯಕ್ಕೆ ಹೋಗ್ಬೋದು, ಸಂಸಾರನೂ ಮಾಡ್ಬೋದು, ಒಳ್ಳೆ ತಾಯಿನೂ ಆಗ್ಬೋದು. ನೋ ನೋ ನೋ, ಓನ್ಲಿ ವೈಫ್. ಎಷ್ಟು ಜಂಪ ಕೊತ್ಕೋತಾ ಇದ್ದಾಳೆ. ಇಲ್ಲು ಮಾಡ್ತೀನಿ, ಇಲ್ಲು ಪಾಂಡುರಂಗ ಗಂಡುಗಲಿ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನ್ ಬಂತು? ಏನಿವತ್ತು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೆಯಾ? ಜರ್ಕೋ ಅದು ಏನು ಅಂತ ಹೇಳು. ಮಗನೇ, ನಿನ್ ಹೆಂಡತಿ ನನಗೆ ವಯಸ್ಸಿದೆ ಅಂತ ಜಂಪ ಕೊಚ್ಕೋತಾ ಇದ್ದಾಳಲ್ಲ, ವಯಸ್ಸು ಬಲ್ತಾ ಬಲ್ತಾ ಏರುತ್ತಾ ಇಲ್ಲ ಕಡಿಮೆ ಆಗುತ್ತಾ? ರಂಗಮ್ಮನವ್ರೆ, ಅವ್ರ ವಯಸ್ಸಿನ ಬಗ್ಗೆ ನನ್ನ ಹತ್ರ ಮಾತಾಡ್ತಾ ಇದ್ರಲ್ಲ, ಏನ್ ಸಮಾಚಾರ? ಅತ್ತೆ ಸಸಿ ಏನಾದ್ರು ಕಿತ್ತಾಡ್ಕೊಂಡ್ರೆ? ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ವಯಸ್ಸಿದೆ ಅಂತ ಕಾಯ್ತಾ ಕೂತ್ಲೆ ಆಗುತ್ತೇನೋ? ಗಂಟೆ ಕಳೆದು ಹೋದ್ಲೆ ಮತ್ತೆ ಸಿಗೋಲ್ಲ ಅಂತ ನಿಮ್ಮಪ್ಪ ಹೇಳ್ತಾ ಇದ್ಲು. ರಂಗಮ್ಮ, ಈಗ ನೀನು ಗಂಟೆ ಅಂತಲ್ಲಮ್ಮ, ಏನು ಪಪ್ಪ ದೇವ್ರ ಪುಟ ಬಂದು ಕೂತ್ಕೊಂಡು ಪೂಜೆ ಮಾಡುವಾಗ ಕೈನಲ್ಲಿ ಆಡಿಸ್ತಾ ಇದ್ರಲ್ಲ ಆ ಗಂಟೆನು, ಅಥವಾ ನಾನು ದೇವಸ್ಥಾನ ಕರ್ಕೊಂಡು ಹೋದಾಗ ಎತ್ತು ಬಿಟ್ಟು ಕೈನಲ್ಲಿ ಬಾರಿಸ್ತಾ ಇದ್ರಲ್ಲ ಆ ಗಂಟೆನು? ಗಳಗಂಟೆ ಅಲ್ಲ, ಗಂಟೆ ಅಂದರೆ ಟೈಮ್, ಕಾಲ, ಹೊತ್ತು. ನತ್ತು ಹೋದಲೆ ಸಿಕ್ಕೀತು, ಹೊತ್ತು ಹೋದಲೆ ಸಿಕ್ಕೀತೆ ಅಂತ. ಕಳೆದು ಹೋದ ಯೌವನ ಮತ್ತೆ ಬರಲ್ಲ ಅಂತ ನಿನ್ನ ಹೆಂಡತಿ ದಬಾಯಿಸ. ರಂಗಮ್ಮ, ಇದ್ದ ನನಗೆ ಆಗಲ್ಲ ಅನ್ನೋದು ತಪ್ಪೆಲ್ಲ ನಿನ್ನಲ್ಲಿ ಇಟ್ಕೊಂಡು ನನ್ನ ಹತ್ರ ದಬಾಯಿಸ್ತಾ ಇದೆಯಲ್ಲ ನೀನು. ಅಲ್ಲ, ನಾನೇನು ಅವ್ರನ್ನ ತಂದು ನನ್ನ ಕತ್ತಿ ಕಟ್ಟಿ ಅಂತ ಬೇಡ್ಕೊಂಡಿದ್ನ? ಏನೋ ಮದುವೆ ಮನೆಯಲ್ಲಿ ಊಟ ಸಿಕ್ಕುತ್ತಾನ ಆಚೆ ಹೋಗಿದ್ನಪ್ಪ, ತಗೊಂಬಂದ ನನಗೆ ಕಟ್ಬಿಟ್ರಲ್ಲ, ಅದಕ್ಕೆ ನಾನು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರಪ್ಪ? ಇನ್ನು 1 ವರ್ಷದ ಒಳಗಡೆನೆ ನೀವು ಅಜ್ಜಿ ಆಗ್ತಿರೋ ಬಿಟ್ಟರು ನಂಗೆ ಗೊತ್ತಿಲ್ಲ, ನಾನಂತೂ ತಂದೆ ಆಗ್ಬಿಡ್ಬೇಕು, ಆ ಮಕ್ಕಳ ಜೊತೆ ಆಟ ಆಡಬೇಕು. ಇಲ್ಲ ಅಂದ್ರೆ ನನ್ನ ಸಾವಿಗೆ ರಕಾರ ಬರದ ಲಂಗಮ್ಮನೆ ಕಾರಣ ಅಂತ ಒಂದು ಚೀಟಿ ಬರೆದಿಟ್ಬಿಟ್ಟು ಗಂಡುಗಲೇಶ್ವರನ್ ತುಕ್ಕಿಡಿದ್ರೆ ಕತ್ತಿ ತಗೊಂಡು ತಿವ್ಕೊಂಡು ಸಪ್ಟಿಕ್ ಹಾಕಿ ಸತ್ತೋಗ್ಬಿಡ್ತೀನಿ. ಲೇ, ನೀನ್ ದಿನಕ್ಕೊಂದು 90 ಸಮಸ್ಯೆ ಎತ್ಕೊಂಡ್ಬತ್ತೀಯ, ಅವನ್ನೆಲ್ಲ ಬಗೆಹರ್ಸಕ್ ನನ್ನ ಕೈಲಾಗಲ್ಲ. ಅದೇನೇ ಸಮಸ್ಯೆ ಇದ್ರು ನಮ್ಮ ಅಮ್ಮನ ಹತ್ರ ಹೇಳ್ಬಿಟ್ಟು ನೀನು ಮನಸ್ಸು ನಗರ ಮಾಡ್ಕೊಂಡು ಜಾಗ ಖಾಲಿ ಮಾಡ್ತಾರೆ. ನಾನು ನಿದ್ದೆ ಬರ್ತಾ ಇದ್ದೆ, ಡಿಸ್ಟರ್ಬ್ ಮಾಡಬೇಡ. ಮಲ್ಕೊಳ್ಳೋ ಹಾಗಿದ್ರೆ ಅತ್ತೆ ತೊಡೆ ಮೇಲೆ ಯಾಕೆ ಮಲ್ಕೊ? ನನ್ನ ತೊಡೆ ಮೇಲೆ ಮಲ್ಕೊಳ್ಳಿ. ಹುಡುಗಾತಾಗಿ ನೆಮ್ಮದಿಗೆ ಮಲ್ಗಕ್ಕೂ ಬಿಡಲ್ಲ. ನನಗೆ ಯಾವ ತೊಡೆನೂ ಬೇಡ, ತೊಂಡೆ ಹಣ್ಣು ಬೇಡ. ಮಾತಾಡ್ಕೊಳ್ಳಿ. ಅತ್ತೆ, ನಾನು ಇನ್ನು ಬದುಕಿದ್ದೀನಿ ಅಂತ ನಿಮ್ಮ ಮಗನಿಗೆ ಸ್ವಲ್ಪ ಹೇಳಿ. ನನಗೂ ಹೇಳಿ ಹೇಳಿ ಸಾಕಾಯ್ತಮ್ಮ. ಸಾಕತ್ತಿದ್ರೆ ನೀನೇ ಕೇಳ್ಕೊ. ಆಯ್ತು, ಕಿವಿ ಮುಚ್ಕೊಳ್ಳಿ. ಏನು ಯಜಮಾನ್ರೆ, ನಿಮ್ಗೆ ಗಂಡ್ ಮಗು ಬೇಕಾ, ಹೆಣ್ಮಗು ಬೇಕಾ, ಅವಳಿ ಜವಳಿ ಬೇಕಾ, ತ್ರಿವಳಿ ಬೇಕಾ, ಯಾವ್ದು ಬೇಕು ಹೇಳಿ, ನಾನ್ ರೆಡಿ ಇದ್ದೀನಿ. ರಂಗಮ್ಮ, ಕಿವಿ ತೆಗಿರಿ, ಕೈ ತೆಗಿರಿ. ನಾನ್ ರೆಡಿ ಇಲ್ಲ ಅಂತ ಅವಳಿಗೆ ಹೇಳ್ಬಿಡಿ. ರೆಡಿ ಇರುವಂತೆ ಬಿಡ. ಯಾರಿಗೆಂತ ಬುದ್ಧಿ ಹೇಳಿ? ಈ ಮನೆಯಲ್ಲಿ ನೀನು ನನ್ನ ಮಾತು ಕೇಳಲ್ಲ, ಇವರು ನನ್ನ ಮಾತು ಕೇಳಲ್ಲ, ಇನ್ನು ಅವ್ರವ್ರನ್ನ ಮಾತೇ ಆಡ್ಸಕ್ಕಾಗಲ್ಲ. ಅದಕ್ಕೆ ಇವತ್ತಿನಿಂದ ನಾನು ನಿರ್ಧಾರಕ್ಕೆ ಬರ್ತಾ ಇದ್ದೀನಿ. ಏನ್ ನಿರ್ಧಾರನೋ? ಈ ಕ್ಷಣದಿಂದ ನಾನು ಮನೆಯಿಂದ ಆಚೆನೆ ಬಿದ್ದಿರ್ತೀನಿ. ಅಲ್ಲ ಜಾಜಿ ಅವ್ರೆ, ಪಾಂಡ್ರಂಗ ಅವ್ರನ್ನ ಮನೆಯಿಂದ ಆಚೆ ಹಾಕಿದಿರಲ್ಲ, ಇದು ಸರಿನಾ? ನಾನ್ ಯಾಕ್ರಿ ಹಬ್ಬಿನ ಮನೆಯಿಂದ ಆಚೆ ಹಾಕ್ಲಿ? ಅವ್ರಾಗ ಅವರ ಕೋಪ ಮಾಡ್ಕೊಂಡು ಹೊರಗೆ ಹೋದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ? ಚಳಿಯಲ್ಲಿ ಸತ್ಗಿತ್ರೆ ಏನ್ರಿ ಗತಿ? ಯಾವುದೇ ಕಾರಣಕ್ಕೂ ಪಾಂಡುರಂಗ ಅವ್ರನ್ನ ಸಾಯ್ಲಿಕ್ ಬಿಡ್ಬಾರ್ದು. ನೀವು ಆದಷ್ಟು ಬೇಗ ಅವ್ರನ್ನ ಅಪ್ಪನ ಮಾಡ್ಬಿಡಿ. ಮಕ್ಕಳು ಆಡ್ಸ್ಕೊಂತ ಮನೇಲೆ ಇದ್ ಬಿಡ್ತಾರೆ. ನೋಡ, ಚಿಕ್ಕ ವಯಸ್ಸಲ್ಲೇ ಮಕ್ಳನ್ನ ಪಡೆದು ಮುದುಕಿ ಆಗ್ಬಿಟ್ರೆ ಯಾರೇ ಸಮಾಜ ಸೇವೆ ಮಾಡೋದು? ಅದು ಅಲ್ಲದೆ ಹೆಂಗಾಗಿರೋರ್ಗ್ ಮಾತ್ರ ಜನಗಳು ವೋಟ್ ಹಾಕೋದು. ನಿಮ್ಮಂತ ಆಂಟಿಗಳು ಏನಾದ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ಯಾರು ವೋಟ್ ಹಾಕಲ್ಲ. ಮಕ್ಕಳನ್ನ ಹಾಕ್ಬಿಟ್ಟು ಸಮಾಜ ಸೇವೆ ಮಾಡ್ಬೋದ್ರಿ. ಇದನ್ನೇ ಮಹಿಳಾ ಸಂಘದಲ್ಲಿ ಮಾತಾಡ್ಕೊಳ್ತಾ ಇದ್ರು. ಇನ್ಮೇಲೆ ತಾಯಿ ಆಗದೆ ಇರೋರಿಗೆ ಪ್ರೆಸಿಡೆಂಟ್ ಪೋಸ್ಟ್ ಕೊಡೋದಿಲ್ವಂತೆ. ಸಮಾಜ ಸೇವೆ, ಆ ಸೇವೆ, ಈ ಸೇವೆ ಅಂತ ಬೀದಿ ಬೀದಿ ಸುತ್ತಾ ಇದ್ರೆ ನಮ್ಮ ಕಷ್ಟ ಕೇಳೋಳು ಯಾರು ಅಂತ ಕೇಳಿಮ್ಮ. ಜಾಜತ್ಗೆ ನಮ್ಮ ಮನೆಗ್ ಬಂದಾಗಿಂದ ನಮ್ಮ ಅಣ್ಣ ಹೆಂಗ್ ಒಂಚೂರು
ಈಗ ಕೋಳಿ ಪಿಳ್ಳೆತ್ತಲ್ಲ ಮುದುಳ್ಕೊಂಡು ಕೂತಿದ್ದಾನಮ್ಮ. ಅಯ್ಯೋ ಬನ್ರಿ ಹೋಗಿ ಮಾತಾಡ್ಸೋಣ ನಡೀರಿ. ಪದ್ಮಜ ವಿಜಯ ರೀ ರೀ ಅತ್ತೆ ಬಂದವ್ರ ಮುಂದೆ ನನ್ ಮೇಲೆ ಫಿಟ್ಟಿಂಗ್ ಇರ್ತೀರಾ, ಆಮೇಲೆ ನಿಮ್ಮಿಬ್ಬರಿಗೂ ಕಾದಿದೆ. ಅಯ್ಯೇ, ನಿನ್ನ ಮಾತ್ ಕೇಳಿ ಗಡಗಡ ಅಂತ ನಡ್ಯಕ್ಕೆ ನಾನೇನು ಟಕ ಡುಮ್ಟಕ ಅಲ್ಲ. ಬಳೆ ಪಾಂಡ್ರಂಗ್ ಅವ್ರೆ, ನೀವ್ ಇಲ್ಲಿ ಕೂತಿರೋದ್ ನೋಡಿ ನಾನು ಯಾರೋ ಭಿಕ್ಷುಕ ಅನ್ಕೊಂಡ್ಬಿಟ್ಟೆ. ಸಾರಿ ರೀ, ನಾನ್ರಿ ಪದ್ಮಜ. ಪದ್ಮಜ ಆ ಹೆಸರನ್ನ ಇಟ್ಕೊಂಡ್ಬಿಟ್ಟು ನೀವು ಅದೆಷ್ಟು ಖುಷಿಯಾಗಿದ್ದೀರಿ. ಒಂದೇ ಒಂದು ಸಲ ನನ್ನನ್ನ ಕಂಡು ಬಿಟ್ಟು ನೋಡ್ರಿ, ಒಳ್ಳೆ ಬಾಡ್ ಹೋಗಿರೋ ದಾಸವಾಳದ ಹೂ ತರ ಆಗೋಗ್ಬಿಟ್ಟಿದ್ದೀನಿ. ನಿಮ್ಮನೆ ಮುಂದೆ ನೀವ್ ಯಾಕೆ ಕೈಕೊಳ್ತಿದ್ದೀರಾ? ಒಳಗ್ ಬನ್ನಿ. ವಿಜಯ ವಿಜಯ ವಿಜಯ, ಮನೆ ಒಳಗಡೆ ಯಾವ ಅಟ್ರಾಕ್ಷನ್ ಉಳಿದಿದೆ ಅಂತ ನಾನು ಒಳಗಡೆ ಹೋಗ್ಬೇಕು ಕಣ್ರಿ. ಬರೋದ್ ಬಂದಿದ್ರಾ? ಕೂತ್ಕೊಳ್ಳಿ, ಯಾರಾದ್ರೂ ಸ್ಪಾನ್ಸರ್ ಸಿಕ್ಕರೆ ಟೀ ತರ್ಸ್ಕೊಡ್ತೀನಿ, ಅಲ್ಲಿವರೆಗೂ ಟೈಮ್ ಪಾಸ್ ಮಾಡುವ. ಹಾಗಂತ ಇಲ್ಲೇ ಕುಡಿದ್ರೆ ಏನ್ ಪ್ರಯೋಜನ ಬಂತು? ನಿಮ್ ಹೆಂಡತಿಗೆ ಸರಿಯಾಗಿ ಬುದ್ಧಿ ಕಲ್ಸಿ. ನೀವು ಮನ್ಸ್ ಮಾಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾಳೆ ಏನಾದ್ರು ನೀವ್ ಇಲ್ಲೇ ಕೂತ್ಕೊಂಡ್ರೆ ನಿಮ್ಮನ್ನ ನಮ್ಮನೆಗೆ ಎತ್ತಾಕೊಂಡು ಹೋಗ್ತೀನಿ. ನಡೀರಿ ಹೋಗೋಣ. ಈ ಅಮ್ಮ ಬಿಡೋದಲ್ಲಪ್ಪ, ಇದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬಿಡ್ಬೇಕು. ಲೇ ವರ್ದ, ನಾನ್ ಕಣೋ ಅದೆತ್ತಿದ್ರದು ಈ ಮ್ಯಾಕ್ಬೆತ್ ನಾಟಕದಲ್ಲಿ ಜಕ್ಕಿಣಿ ಅಂತ ಪಾತ್ರ ಬರ್ತಾ ಗೊತ್ತೇನೋ? ಬಾ ಈಗಪ್ಪ ಫೋನ್. ಕಮ್ಮರ್ ಕಮ್ಮೆತ್, ಗೋಯರ್ ಗೋಯೆತ್. ನಾನು ಸ್ಟಾರ್ ಸ್ಪೆಷಲಿಸ್ಟ್, ಫಾರ್ಚೂನ್ ಟೆಲರ್. ನೀವ್ ಇಂಗ್ಲಿಷ್ ಭವಿಷ್ಯ ಹೇಳೋರಾ? ಎಸ್, ನಾನು ಮ್ಯಾಕ್ಬೆತ್ ವಂಶದವನು. ನಮ್ಮಪ್ಪ ಕ್ಯಾಟ್ ಬೆತ್, ನಮ್ಮಜ್ಜ ಡಾಗ್ ಬೆತ್, ನಮ್ಮಜ್ಜಿ ಡಕ್ ಬೆತ್. ಇಲ್ಲಿ ಯಾರಿಗೂ ಭವಿಷ್ಯ ಹೇಳೋದಕ್ಕೆ ಬಂದಿದ್ದೀರಾ? ಈ ಮನೇಲೊಬ್ರು ಪೊಲಿಟಿಷಿಯನ್ ಇದಾರಲ್ವಾ, ನಮ್ ಜಾಜಿಯತ್ಗೆ ಅವ್ರನ್ನ ಕರೀರಿ. ಜಾಜಿಯತ್ಗೆ ನಿಮಗೆ ಭವಿಷ್ಯ ಹೇಳಬೇಕು ಅಂತ ಮ್ಯಾಕ್ಬೆತ್ ವಂಶದವ್ರು ಬಂದಿದ್ದಾರೆ, ಬೇಗ ಬನ್ನಿ. ಜಾಜಿಯತ್ಗೆ ಫಾರ್ಚೂನ್ ಟೆಲ್ಲರ್. ಯಾರಿಗ್ ಭವಿಷ್ಯ ಹೇಳಕ್ ಬಂದಿದ್ದಾರೆ? ಜಾಜಿಯತ್ಗೆ ನಿಮಗೆ ಭವಿಷ್ಯ ಹೇಳಬೇಕು ಅಂತ ಮ್ಯಾಕ್ಬೆತ್ ವಂಶದವ್ರು ಬಂದಿದ್ದಾರೆ. ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಇಲ್ಲಿ ನಿಮ್ಮಿಬ್ರಿಗೆ ಏನ್ ಕೆಲಸ? ಔಟ್ ಔಟ್. ಹಲೋ, ಎಕ್ಸ್ಕ್ಯೂಸ್ ಮೀ, ಮೈ ನೇಮ್ ಇಸ್ ಜಾಚಿ ಚಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಪ್ಲೀಸ್. All the perfumes of Arabia shall now sweeten this little hand. ಓ ಮೈ ಗಾಡ್, ನಾನು ಯಾರನ್ನು ಕೊಲೆ ಮಾಡಿಲ್ಲ. ಫಾರ್ಚೂನ್ ಟೆಲ್ಲರ್, ಅದೇನ್ ಹೇಳ್ತಿರೋ ಅದನ್ನ ಕನ್ನಡದಲ್ಲಿ ಹೇಳಿ, ನಮ್ಮ ಯಜಮಾನ್ರಿಗೆ ಅರ್ಥ ಆಗಲ್ಲ. ಓಕೆ ಓಕೆ ಓಕೆ, ಕೊಲೆನ ದೈಹಿಕವಾಗಿ ಮಾಡ್ಬೇಕು ಅಂತೇನಿಲ್ಲ, ಮಾನಸಿಕವಾಗ್ಲೂ ಮಾಡ್ಬೋದು. ನೀವಿಬ್ರು ಗಂಡ ಹೆಂಡತಿ ಹೇಗಿದ್ದೀರಾ ಅಂತ ನಿಮಗೆ ಗೊತ್ತಲ್ವಾ? ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಕೈಯಂತೂ ಅದ್ಭುತ, ರಾಜಕೀಯ ಜಂಪಿಂಗು, ಊರು ಗೋಯಿಂಗು, ಕಾಡು ಕಮ್ಮಿಂಗು. ಅಲ್ಲೋ, ಇಷ್ಟಲ್ಲೇ ನಮ್ ಜಾಜಿಯತ್ಗೆ ಕಾರ್ಡ್ ಪಾಲಾಗದ್ ಗ್ಯಾರಂಟಿ. ನಿಮಗೆ 2 ಆಪ್ಷನ್ ಇದೆ. ನೀವು ರಾಜಕೀಯ ಜಂಪಿಂಗ್ ಆದ್ರೆ ನೀವು ಬೇಗ ಮುಂದೆ ಹೋಗ್ತೀರಾ. ಊರು ಗೋಯಿಂಗು, ಕಾಡು ಕಮ್ಮಿಂಗ್ ಅಂದ್ರೆ ನೀವು ಊರು ಬಿಟ್ಟು ಕಾಡು ಪಾಲಾಗ್ತೀರಾ ಅಂತ ಅಲ್ಲ, ಅರಣ್ಯ ಮಂತ್ರಿ ಆಗ್ತೀರಾ ಅಂತ. ನಾನು ಫಾರೆಸ್ಟ್ ಮಿನಿಸ್ಟರ್. ಆಕ್ಚುಲಿ ನಂಗೆ ಫಾರೆಸ್ಟ್ ಕಂಡ್ರೆ ತುಂಬಾ ಇಷ್ಟ. ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಇನ್ನು ಚಿಕ್ಕ ಏಜು. ಹಲೋ, ಎಕ್ಸ್ಕ್ಯೂಸ್ ಮೀ ಪಲ್ಲು ಮೇಡಮ್, ನೋಟ್ ದಿಸ್ ಪಾಯಿಂಟ್ ಅಗೇನ್ ಅಂಡ್ ಅಗೇನ್. ಓಕೆ, ಶೇಕ್ಸ್ಪಿಯರ್ ನೋ ಫಿಯರ್, ಹ್ಯಾಮ್ಲೆಟ್ ಆಮ್ಲೆಟ್, ಈಟಿಂಗ್ 12th ನೈಟ್. ಅದು ಫಸ್ಟ್ ನೈಟ್ ಅಲ್ವಾ? ಶೇಕ್ಸ್ಪಿಯರ್ದು 12th ನೈಟ್, ಮೇಡಮ್ದು ಫಸ್ಟ್ ನೈಟ್. ಸರ್, ಈಗ ನನ್ನ ಹಬಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಿಮ್ಮ ಯಜಮಾನರು ನಿಮಗೋಸ್ಕರ ಯಾವಾಗ್ಲೂ ಡೈಯಿಂಗು, ವಿಪಿಂಗಮ್ ಡೈಯಿಂಗಮ್ ಕ್ರಿಟಿಕಲ್ ಕಂಡೀಷನ್. ಹೌ ಕ್ಯಾನ್ ಐ ಬಿಲೀವ್ ಯು? ನಿಮ್ ಯಜಮಾನರು ನಿಮಗೋಸ್ಕರ ಒಂದಷ್ಟು ಪಕೋಡ ಕಟ್ಕೊಂಡು ಕಮ್ಮಿಂಗು. ಪಕೋಡ ವಾಸನೆ ಬರ್ತಾ ಇದೆಯಾ? ನೋ, ಬರ್ತಾ ಇಲ್ಲ. ಜಾತಿ ಚಂಬಲ್ದಿನಿ ಅವರೇ, ಜಾತಿ ಚಂಬಲ್ದಿನಿ ಅವರೇ, ಬಿಸಿ ಪಕೋಡ ಮಾಡ್ತಾ ಇದ್ರೆ ಕಂಡ್ರೆ ನೀವು ನನಗೆ ಜ್ಞಾಪಕ ಬಂದ್ಬಿಟ್ರಿ. ಕಟ್ಕೊಂಡ್ಬಂದ್ಬಿಡ್ತೀನಿ, ಬನ್ನಿ ರೂಮ್ಗೆ ಹೋಗಿ ಬಾಕ್ಲ ಹಾಕೊಂಡು ಇಬ್ರು ತಿನ್ಕೊಂಡ್ಬಿಡುವ. ಅಮ್ಮ ಗೊತ್ತಾ ಯಾವ್ದು ಇದು ಪ್ರಾಣಿ? ಹಾಬಿ, ಡೋಂಟ್ ಟಾಕ್ ರಮೇಶ್. ಇವ್ರನ್ನ ಪ್ರಾಣಿ ಗಿಣಿ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಇವ್ರು ಯಾರು ಗೊತ್ತಾ? ಮ್ಯಾಕ್ಬೆತ್ ವಂಶದವರು, ಫಾರ್ಚೂನ್ ಟೆಲ್ಲರ್. ನನಗೆ ಇವ್ರ ಭವಿಷ್ಯ ಹೇಳಿದ್ದಾರೆ, ನಾನು ಮುಂದೆ ಫಾರೆಸ್ಟ್ ಮಿನಿಸ್ಟರ್ ಆಗ್ತೀನಂತೆ. ಹೋಗ್ಲಿ ಬಿಡ್ರಿ, ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಸಿಕ್ಕಾಪಟ್ಟೆ ಸಂತೋಷವಾಗಿರ್ತವೆ. ಯಾಕೆ ನಿಮಗ್ ಹ್ಯಾಪಿ ಆಗಲ್ವಾ? ಅಲ್ಲ, ನಾನೊಂದು ಗಾದೆ ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ಊರ್ ಗೌಡ್ರ ಮಗಳು ದೊಡ್ಡವಳಾದ್ರೆ ನಮಗೊಂದು ಭಾಗ್ಯ ಏನು? ನಿಮ್ ಗಂಡ ತುಂಬಾ ಡಿಪ್ರೆಸ್ ಆಗ್ತಾ ಇದಾರೆ, ನೀವು ಅವ್ರನ್ನ ಇಷ್ಟೊಂದು ಪ್ರೆಸ್ ಮಾಡಬಾರ್ದು. ಈಗ ನಾನು ಏನ್ ಮಾಡ್ಬೇಕು? ನಿಮ್ಮ ಗಂಡ ಅನ್ಸ್ಕೊಳ್ಳೋ ಪ್ರಾಣಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅವ್ನು ನಿಲ್ದಿರೋಗ್ ನಮ್ಗೆ ಹೇಳಿ, ನಾನು ಬಂದು ಭವಿಷ್ಯನ ಮುಂದುವರ್ಸಿ. ನಿಮ್ಮ ತಲೆಯಲ್ಲಿ ಯಾವತ್ತು 5 ಬಿಳಿ ಕೂದಲು ಕಾಣಿಸ್ಕೊಳ್ಳುತ್ತೋ ಅವತ್ತು ನಿಮ್ಮ ಹಣೆ ಬರ ಹಾಳಾಗುತ್ತೆ, ರಾಜಕೀಯ ಭವಿಷ್ಯ ನಿಂತು ಹೋಗುತ್ತೆ, ಸಂತಾನ ಭಾಗ್ಯ ಆಫ್ ಆಗುತ್ತೆ. ಆಮೇಲೆ ನೀವು ಇದ್ರೂ ಸತ್ತಂಗೆ, ಇದ್ದ ಕಡೆನೆ ವಿಸಿಟೇಬಲ್ ಆಗ್ಬಿಡ್ತೀವಿ.
ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಬರಕ್ಕಿಂತ ಮೊದ್ಲೇ ನೀವೇನಾದ್ರೂ ಸಾಧನೆ ಮಾಡಿದ್ರೆ ಉಳ್ಕೋತೀರ. ಆ 5 ಬಿಳಿ ಕೂದ್ಲು ಯಾವಾಗ ಬರ್ಬೋದು ಜಾಜಿ ಅವರಿಗೆ? ಮೇಲ್ಗಡೆ ಸ್ಟಾರ್ಗಳು ಓಡಾಡ್ತಿರುತ್ತೆ, ಯಾವ ಟೈಮಲ್ಲಿ ಯಾವ ಸ್ಟಾರು ಹೆಂಗ್ ಉಲ್ಟಾ ಹೊಡಿತ ಅಂತ ಹೇಳಕ್ಕಾಗಲ್ಲ. ಆದಷ್ಟು ಹುಷಾರಾಗಿರಿ. ರೀಚ್ ಆಗ್ಬೇಕಾಗಿರೋ ಜಾಗಕ್ಕೆ ಬೇಗ ರೀಚ್ ಆಗಿ. ನೀವು ಹೇಳಿದ್ದನ್ನ ನಾವು ನಂಬೋದು ಹೇಗೆ? ಇದುವರೆಗೂ ನನ್ನ ಭವಿಷ್ಯ ಸುಳ್ಳಾಗಿದ್ದೇ ಇಲ್ಲ. ಊರು ಹೋಗುತ್ತೆ, ಕಾಡು ಬರುತ್ತೆ, ಗಂಡು ಹಡಿತಾನೆ, ಕಲ್ಲಿನ ಕೋಳಿ ಕೂಗುತ್ತೆ. ಶೇಕ್ಸ್ಪಿಯರ್ ನಾಟಕದಲ್ಲೂ ಹೀಗೆ ಬರುತ್ತೀರಿ, ಆದ್ರೆ ಕೋಳಿ ವಿಷಯ ಎಲ್ಲೂ ಬರಲ್ಲ. ಆದ್ರೆ ಇವ್ರ ಭವಿಷ್ಯದಲ್ಲಿ ಬಂದಿದ್ಯಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯಲ್ಲಿ 5 ಬಿಳಿ ಕೂದಲು ಬರಬಾರ್ದು, 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 ಬರಬಾರ್ದು. ಜಾಜಿ ಅವ್ರು ಈಗೇನ್ ಮಾಡ್ತೀರಾ? ಯು ಡೋಂಟ್ ವರಿ, ಇದಕ್ಕೋಸ್ಕರ ಒಂದು ಸ್ಪೆಷಲ್ ಹೇರ್ ಆಯಿಲ್ ತರಿಸ್ತೀನಿ. ವೈಟ್ ಹೇರ್ ಆಗ್ದಿರೋ ಹಾಗೆ ನೋಡ್ಕೋತೀನಿ. ಎಷ್ಟಿದಕ್ಕೆ? 1000 ರೂಪೀಸ್. ಇಷ್ಟಕ್ಕೆ 1000 ರೂಪೀಸಾ? ಅಕಸ್ಮಾತ್ ನಿಮ್ ತಲೆನಲ್ಲಿ ಬಿಳಿ ಕೂದಲು ಬಂತು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲ್ವಾ? ಅದಕ್ಕಿಂತ 1000 ರೂಪಾಯಿನೇ ವಾಸಿ ಕೊಡಿ. ಏನಪ್ಪ ಅಷ್ಟು ಚಿಕ್ಕ ಬಾಟ್ಲಿಗೆ 1000 ರೂಪಾಯಿನ? ನನ್ ಗುಗ್ಗು ಅನ್ಕೊಂಡಿದ್ಯಾ? ಮನೇಲಿರೋ ಕೊಬ್ಬರಿ ಎಣ್ಣೆನ ಆ ಬಾಟ್ಲಿಗೆ ತುಂಬಿಸ್ದೆ, 1000 ರೂಪಾಯಿ ಪೀಕಿಸ್ದೆ. ಹೆಂಗೆ? ಜಾರ್ಜ್ ಜಂಬಲ್ ದಿನ್ನಿಯವರೇ. ಮೈ ಗಾಡ್, ಹಬಿ ಇಷ್ಟ ಹೊತ್ತಲ್ಲಿ ನನ್ನ ಬೆಡ್ರೂಮ್ ಒಳಗಡೆ ಎಂಟ್ರಿ ತಗೊಂಡಿದ್ದೀರಲ್ಲ, ಹೌ ಡೇರ್ ಯು? ಅಲ್ಲ, ನೀವು ಮಲಗೋದಕ್ಕಿಂತ ಮುಂಚೆ ನಿಮಗೆ ಹಾಲು ಕುಡಿದ ಅಭ್ಯಾಸ ಇದೆಯಲ್ವಾ, ಅದಕ್ಕೆ ಹಾಲನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ, ತಗೊಳ್ರಿ. ಛೀ, ಇದು ಚಂಪನ್ ಕೆಲಸ. ಅಲ್ಲ ಸಾರಿ, ಚೇಂಜ್ ನಾನು ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನೀವು ಹಾಲು ಕುಡ್ಬಿಟ್ಟು ಗ್ಲಾಸ್ ಕೊಟ್ರೆ ಗ್ಲಾಸ್ ತಗೊಂಡು ಹೊಟ್ಟು ಹೋಯ್ತೀನಿ. ಅರ್ಧ ಬರೀ 5 ಕೂದಲಿಗೆ ಬಿಳಿ ಬಣ್ಣ ಬಳಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟ. ಇಲ್ಲಾಂದ್ರೆ ತಲೆ ತುಂಬಾ ಬಿಳಿ ಬಣ್ಣ ಬಡ್ಬಿಡ್ತಿದ್ದೆ. ವೆರಿ ವೆರಿ ಗುಡ್ ಮಾರ್ನಿಂಗ್, ಜಾಜಿ ಹಿಯರ್. ಇವತ್ತಿನ ಮೀಟಿಂಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ತಾ ಇದ್ದೀನಿ. ಸೊ ಸಂಜೆ ಸ್ನಾಕ್ಸ್ ಟೈಮ್ಗೆ ಎಲ್ಲರೂ ಮಾಲ್ ಹತ್ರ ಬಂದ್ಬಿಡಿ. ಸ್ನಾಕ್ಸ್ ತಿಂತಾ ತಿಂತಾ ಮೀಟಿಂಗ್ ಮಾಡಿ ಮುಗಿಸ್ಬಿಡೋಣ. ಓಕೆ, ಬಾಯ್. ಏನ್ರಿ ಆಗಿದೆ ನಿಮ್ ತಲೆಗೆ? ಏನೇ ಆಗಿದೆ? ಒಂದ್ ನಿಮಿಷ ಇರಿ, ನಾನ್ ಹೇಳಿದ್ರೆ ನೀವು ತುಂಬಾ ಬೇಜಾರ್ ಮಾಡ್ಕೋತೀರಾ. ಪಲ್ಲು ಬಾಮ್ಮ ಇಲ್ಲಿ. ಏನಾಯ್ತು? ಸ್ವಲ್ಪ ಆ ಕಡೆ ತಿರ್ಕೋತೀರಾ? ಗುಡ್ ಮಾರ್ನಿಂಗ್ ಪಲ್ಲು. ಜಾಜಕ್ಕೆ ಏನಾಯ್ತು ನಿಮ್ ತಲೆಗೆ? ನನ್ನ ತಲೆಗೆ ಏನೇ ಆಗಿದೆ? ಇಲ್ಲೇ ಇದೆಯಲ್ಲ. ಒಂದ್ ನಿಮಿಷ ಇರಿ, ಏನಪ್ಪ ಸ್ವಲ್ಪ ಬರ್ತೀರಾ? ಏನಮ್ಮ ಪಲ್ಲು? ಜಾಜಕ್ಕೆ ತಲೆ ನೋಡಿ. ಅಲ್ಲ ಇದೆಲ್ಲ ಅಯ್ಯೋ, ತಲೆ ಮೇಲೆ ನೋಡಿ. ಓ ಮೈ ಗಾಡ್, ನನ್ನ ತಲೆ ಮೇಲೆ ಯಾವ್ದಾರ ಹಕ್ಕಿ ಹಿಕ್ಕಿ ಹಾಕ್ಬಿಡ್ತಾ? ಜಾಜಕ್ಕೆ ನಾನ್ ಕೊಟ್ಟಿದ್ದೇನೆ ಹಚ್ಕೊಳ್ಳಿಲ್ವಾ? ಹಚ್ಕೊಂಡಲ್ಲ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕರಡಿ ನೋಡ್ಕೊಳ್ಳಿಲ್ವಾ? ನೋ, ವೈ? ಅಯ್ಯೋ, ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಿಳಿ ಕೂದಲು ಬಂದ್ಬಿಡಿದೆ. ಆ ಫಾರಿನ್ ಜ್ಯೋತಿಷ್ ಹೇಳಿದ್ದು ನಿಜ ಆಗೋಯ್ತಲ್ಲ. ಜಾಜಕ್ಕೆ ಈ ವಿಷಯ ಗೊತ್ತಿರೋದು ನಮ್ಮ 3 ಜನಕ್ಕೆ ಮಾತ್ರ. ನಮಗ್ ದುಡ್ಡು ಕೊಟ್ಟು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡಿ. ಆಮೇಲೆ ಹೋಗಿ ಬಿಳಿ ಕೂದಲನ್ನ ಕಟ್ ಮಾಡ್ಕೊಳ್ಳಿ. ಆಗ ಯಾರಿಗೂ ಗೊತ್ತಾಗಲ್ಲ. ಈ ಬಿಳಿ ಕೂದಲ ಕಟ್ ಮಾಡ್ಕೊಂಡ್ರೆ ಲೈಫೇ ಕಟ್ ಆಗುತ್ತೆ ಅಂತ ಫಾರಿನ್ ಜ್ಯೋತಿಷ ಹೇಳಿದಾರೆ. ಮೈ ಗಾಡ್, ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಈ ಫೇಸ್ ನ ಇಟ್ಕೊಂಡು ಹೇಗ್ ಹೊರಗಡೆ ತಿರ್ಗಾಡ್ಲಿ? ಹೊರಗಡೆ ಹೋಗ್ಲೇಬೇಡಿ. ಹಂಗೂ ಹೋಗ್ಲೇಬೇಕು ಅಂತಿದ್ರೆ ಬಾಣಂತಿ ಹಿಂಗ್ಸ್ತರ ಸ್ಕಾರ್ಫ್ ಕಟ್ಕೊಂಡು ಓಡಾಡಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಬೆಳಗ್ಗೆ ಠಾಲ್ ಅಂತ ತಿಳ್ಕೊಂಡ್ರೆ ಅಕ್ಕಪಕ್ಕದ ಜನ ಅತ್ತೆ ಸೊಸೆಗೆ ಕಾಟ ಕೊಡ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಳ್ದೆ ಇರ್ತಾರ. ಅತ್ತೆ, ನನ್ ತಲೆಯಲ್ಲಿ ಸಿಲ್ವರ್ ಕೂದಲು ಬಂದ್ಬಿಟ್ಟಿದೆ. ಬೆಳ್ಳಿ ಕೂದಲು, ಅಯ್ಯೋ, ಬೆಳ್ಳಿ ಕೆಜಿ 70,000 ಅಮ್ಮ. ಅತ್ತೆಯವ್ರೆ, ಅವ್ರ ತಲೆನಲ್ಲಿ ಬಂದಿರೋದು ಬೆಳ್ಳಿ ಕೂದಲಲ್ಲ, ಬಿಳಿ ಕೂದಲು. ಬಿಳಿ ಕೂದಲ? ಅತ್ತೆ ನೋಡಿ ಇಲ್ಲಿ. ಅತ್ತೆ, ಯಾಕೆ ಹೀಗಾಯ್ತು? ಗಂಡನ ಜೊತೆ ನೆಟ್ಟ ಸಂಸಾರ ಮಾಡದೆ ತಕರಾರು ಮಾಡಿದ್ಲೆ ಬಿಳಿ ಕೂದಲು ಬಲ್ದೇ ಇರುತ್ತಾ, ಹಲ್ಲು ಉದುಲ್ದೇ ಇರುತ್ತಾ? ನನಗಿಂತ ಬೇಗ ನೀನು ಮುದುಕಿ ಆಗದೆ ಇರ್ತೀಯ. ಒಂದು ಮುತ್ತ ಇಲ್ಲ, ತುತ್ತ ಇಲ್ಲ, ಒಂದು ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗಿ ಹೋಗ್ಲಿ, ಒಂದು ಡೈ ಕುಟಿಂಗ್ ಮಿಲ್ ಇಲ್ಲ, ಆದ್ರೆ ಸನ್ಯಾಸಿ ಆಗ್ಬಿಟ್ಯಾ? ಅದು ನೋಡು ತಾಯಿ, ಮನುಷ್ಯನೆಂಬ ಮನುಷ್ಯನ ಜೀವದಲ್ಲಿ ಯಾವುದರಾಗಲಿ ಏನಾದರಾಗಲಿ ಅದು ಸಿಕ್ಕಿದಂತಿರಬೇಕು, ಸಿಕ್ಕದಂತಿರಬೇಕು, ಸಿಕ್ಕಿಯೂ ಸಿಕ್ಕದಂತಿರಬೇಕು. ಈ ಜೀವನ ಅನ್ನೋದು ಏನಿದೆಯಲ್ಲ ಅದು ಕ್ಷಣಿಕ. ಈ ಬಾಳು 3 ದಿನದ ಗೋಳು ಅಂತ ದೊಡ್ಡವರು ಯಾಕೆ ಆಗಿನ ಕಾಲಕ್ಕೆ ಬೊಂಬಡಿ ಹೊಡ್ಕೊಂಡಿದ್ದಾರೆ?
ನನಗೆ ಈ ಮನೆ, ಈ ಮಠ, ಈ ಹೆಂಡತಿ, ಈ ಮಕ್ಕಳು, ಈ ಅಪ್ಪ, ಈ ಅಮ್ಮ, ಅದು ಇದು ಇದು ಅದು ಎಲ್ಲ ನಶ್ವರ ಅನ್ಸ್ಲಿಕ್ಕೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ನಾನೀಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ಈಗಿಂದೀಗಲೇ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಕೈಲಾಸನಾಥನನ್ನು ಕುರಿತು ಧ್ಯಾನ ಮಾಡ್ತಾ 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 ಕೈಲಾಸದಲ್ಲೇ ಒಂದು ಶೀಟ್ ಮನೆ ಕಟ್ಕೋಬೇಕು ಅಂತ. ಮಾದೇವ 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 ನಮ್ಮ ಅಣ್ಣಯ್ಯ ಸನ್ಯಾಸಿ ಆಗ್ಬಿಟ್ಟಿದ್ದಾನೆ. ಪಲ್ಲು ಯಾವತ್ತೂ ಆಗ್ಬೇಕಾಗಿತ್ತು, ಇವತ್ತಾಗಿದ್ದಾರೆ. ಯಾಕಮ್ಮ ಪಲ್ಲು ಹೊಡೆದೆ? ನಮ್ಮ ಅಣ್ಣಯ್ಯ ಸನ್ಯಾಸಿ ಆಗೋದನ್ನೇ ಕಾಯ್ತಾ ಕೂತಿದ್ದೀರೇನಪ್ಪ. ಮತ್ತಿನ್ನೇನಮ್ಮ, ಅಂತ ಸುಂದರವಾದ ಹೆಂಡತಿನ ಇಟ್ಕೊಂಡು ಪಳಗಿಸ್ಕೊಳಕ್ ಆಗಿಲ್ಲ ಅಂದ್ಮೇಲೆ ಸನ್ಯಾಸಿನೂ ಆಗ್ಬೇಕು, ಪರದೇಶಿನೂ ಆಗ್ಬೇಕು. ಪಾಂಡ್ರಂಗ ಸ್ವಾಮಿಗಳೇ, ಎತ್ತ ಕಡೆ ನಿಮ್ಮ ಪಯಣ? ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಯಾವ ದಾರಿ, ಯಾವ ಬಸ್ಸು, ಯಾವ ರೈಲು, ಕಾಲೆಳ್ಕೊಂಡಲ್ಲಿ ಹೋದ. ಅಣ್ಣಯ್ಯ ನೀನ್ ಹೋಗದ್ ಹೋಗ್ತೀಯಾ? ಆಸ್ತಿಲಿ ನನ್ ಪಾಲ್ ಕೊಟ್ಬಿಟ್ಟು ಹೋಗು. ಶಂಭೋ ಶಂಕರ ಹರ ಹರ ಮಹದೇವ್. ಅಂದ್ರೆ ನಿನ್ ಮಾತಿನ ಅರ್ಥ? ಹೊರಟು ನಿಂತವನಿಗೆ ಆಸ್ತಿ ಯಾಕೆ, ಪಾಸ್ತಿ ಯಾಕೆ, ಪಾಲ್ ಯಾಕೆ, ಎಲ್ಲದನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಎಲ್ಲ ತಗೊಂಡು ಅವನು ಎದೆ ಮೇಲೆ ಹಾಕ. ಅಭಿ ಪ್ಲೀಸ್. ಮುಟ್ಟಬೇಡಿ, ನಾವೀಗ ಸರ್ವ ಸಂಘ ಪರಿತ್ಯಾಗಿಗಳು. ಅಭಿ ನೀವ್ ಇಲ್ಲೇ ಇರ್ಬೇಕು, ಎಲ್ಗೂ ಹೋಗ್ಬಾರ್ದು. ಯಾವ ಪುರುಷಾರ್ಥಕ್ಕಾಗಿ ನಾವಿಲ್ಲಿರ್ಬೇಕು? ಹೇಗೂ ನಿಮಗೆ ಬಿಳಿ ಕೂದಲು ಬಂದಾಯ್ತು. ಆ ಬಿಳಿ ಕೂದಲು ಬಂದಾದ ಮೇಲೆ ನಿಮ್ಮ ರಾಜಕೀಯ ಭವಿಷ್ಯ ಏನಾಯ್ತು ಅಂತ ತಮಗೆ ಗೊತ್ತಿರಬೇಕು ಅಂದ್ಕೋತೀನಿ. ಓ ಮೈ ಗಾಡ್, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು. ಇನ್ಮೇಲಿಂದ ನಮ್ಮ ಪಾಡು ನಮಗೆ, ನಿಮ್ಮ ಪಾಡು ನಿಮಗೆ. ಹೇಗೂ ಬಿಳಿ ಕೂದಲು ಬಂದಾಗಿದೆ, ನಿಮ್ಮ ಭವಿಷ್ಯ ನೀವು ಸುಂದರವಾಗಿ ಕಂಡುಕೊಳ್ಳಿ. ನಾವಿನ್ನ ಹೊರಟ್ವಿ. ಏನು ಯಜಮಾನ್ರೆ, ನಾನು ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಬಾಲೆ, ನಾನೀಗ ಹೊರಟು ನಿಂತಿರುವುದು ಲಾಲ್ಬಾಗ್ ಅಲ್ಲ, ಕಾಡು ಮೇಡುಗಳಿಗೆ. ನೀನು ಅಲ್ಲಿ ಬಂದು ಏನು ಮಾಡ್ತೀಯಾ? ಇಲ್ಲೇ ಕಾಪಿ ಕಾಯಿಸ್ಕೊಂಡು ಕೂತ್ಕೊಂಡು ಆರಾಮಾಗಿರು. ಅಲ್ಲ, ನೀವು ಒಬ್ಬಂಟಿಯಾಗಿ ಅಲ್ಲೆಲ್ಲೋ ಹೋಗ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ? ನಿಮ್ಮನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಒಂದು ಹೆಂಡತಿವ ಬೇಡ್ವಾ? ನಿಮ್ಗೆ ಕಷ್ಟಾಯ್ತು ಅಂತ ತಿಳ್ಕೊಳ್ಳಿ, ಅವಾಗ ಬೇಸ್ ಹಾಕೋದಿಕ್ಕಾದ್ರೂ ಯಾರಾದ್ರೂ ಬೇಕು ತಾನೆ. ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡು ನಿಮ್ ಜೊತೆನೆ ಇದ್ಬಿಡ್ತೀನಿ. ನಾನು ಎಂದೆಂದ ನಿಮ್ಮ ಒಳೆ. ಪ್ರೀತಿಯಿಂದಲೇ ಇದು ಚಂಪಾ. ಮುಂದಿನ ಜನ್ಮದಲ್ಲಾದರೂ ನೀನು ನನ್ನ ಸೊಸೆಯಾಗಿ ಬಂದು ನನ್ನ ಮಗನ್ನ ಕಾಪಾಡಮ್ಮ. ಕಾವಿ ತೊಟ್ಟ ಮೇಲೆ ಈ ನನ್ನ ಮಗ ಇಲ್ಲಿದ್ದೇನ್ ಪ್ರಯೋಜನ? ಇವನು ಎಲ್ಲಿರ್ತಾನೋ ಅಲ್ಲೇ ನೀನು. ಸ್ವಾಮಿ, ಬಾಲೆ, ಏನು ನಿನ್ನ ಕೋರಿಕೆ? ಈ ಹಣ್ಣನ್ನು ಸ್ವೀಕರಿಸಿ. ನೀನು ಸುಮ್ಮನೆ ನನಗೋಸ್ಕರ ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನು ಅಲೆದು ಅಲೆದು ತೊಂದರೆಯನ್ನು ತೆಗೆದುಕೊತಾ ಇದೀಯಾ? ನೀವಿರುವೆಡೆಯಲ್ಲೇ ನಾನು ಇರುತ್ತೇನೆ. ನಿಮ್ಮ ಸಾಮೀಪ್ಯವೇ ನನಗೆ ಸ್ವರ್ಗ. ಈ ಹಣ್ಣು ಎಷ್ಟು ರುಚಿಕಟ್ಟಾಗಿದೆಯೋ ನಿನ್ನ ಮಾತುಗಳು ಕೂಡ ಹಾಗೆ ಅಚ್ಚುಕಟ್ಟಾಗಿವೆ. ಹಣ್ಣು ಹೆಣ್ಣು ಎರಡು ಚೆನ್ನಾಗಿದೆ. ಒಮ್ಮೆ ನನ್ನ ಕಡೆ ತಿರುಗಿ ನೋಡಿ. ನೀ ತಿಂದ? ನೀವು ಊಟ ಮಾಡದೆ ಯಾವತ್ತಾದ್ರೂ ನಾನು ಊಟ ಮಾಡಿದಿನಾ? ನೀನು ನನ್ನ ಮೇಲೆ ಅದೇನು ಪ್ರೀತಿ ಇಟ್ಟಿದ್ದೀಯಲ್ಲ, ಆ ಪ್ರೀತಿಯನ್ನು ನಾನು ಬೇರೆ ಯಾರಲ್ಲೂ ಕಂಡಿಲ್ಲ. ಅದು ಯಾವ ಜನ್ಮದಲ್ಲಿ ನಾನು ಅದು ಯಾವ ಕರ್ಮವನ್ನು ಮಾಡಿದ್ದೇನೋ. ಇವಾಗ ಯಾಕೆ ಸುಮ್ನೆ ಬಿಟ್ಬಿಡ್ಬಾರ್ದಾ? ಅದು ಅಂತಿಂತ ಚಿರತೆ ಅಲ್ಲ, ಹೆಣ್ಣು ಚಿರತೆ. ಅದರ ಸಹವಾಸಕ್ಕೆ ಬಿದ್ದು ನಾನು ಎಕ್ಕುಟ್ಟು ಹೋಗ್ಬಿಟ್ಟಿದ್ದೆ. ಕಳೆದು ಹೋದ ಕತೆ ಅಂತ ಎಳ್ಳು ನೀರು ಬಿಟ್ಬಿಡ್ಬಾರ್ದಾ? ಹೇಗೆ ಬಿಡಲಿ ಬಾಲೆ? ನನ್ನ ತಾಯಿ ಒಂದು ಮೊಮ್ಮಗುವನ್ನು ಎತ್ತಿ ಮುದ್ದಾಡಿಸಬೇಕು ಅಂತ ತುಂಬಾ ಅಪೇಕ್ಷೆ ಇಟ್ಟುಕೊಂಡಿದ್ದಳು. ಆ ಹೆತ್ತ ತಾಯಿಯ ಆಸೆಯನ್ನು ನಾನು ಈಡೇರಿಸಲಿಕ್ಕೆ ಆಗ್ಲಿಲ್ವಲ್ಲ ಅಂತ ನನ್ನ ಮನಸ್ಸು ಈಗಲೂ ಕೂಡ ಹಳಮಳಿಸ್ತಾ ಇರುತ್ತೆ. ಸ್ವಾಮಿ, ಕಾಡಲ್ಲಿದ್ರೆ ಏನಂತೆ? ನಾನ್ ನಿಮ್ಮ ಚರಣದಾಸಿ ಮಾತ್ರ ಅಲ್ಲ, ಅರ್ಧಾಂಗಿನೂ ಆಗ್ತೀನಿ. ಬಾಲೆ, ಇದರ ಬಗ್ಗೆ ನಾವು ಸ್ವಲ್ಪ ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ನಮ್ಮ ವಿಚಾರವನ್ನು ತದನಂತರ ನಿಮಗೆ ತಿಳಿಸುತ್ತೇವೆ. ಆ ಪಿತಪ್ಪಿ ನಮ್ಮ ಮನಸ್ಸು ಕೂಡ ಒಪ್ಪಿದ್ದಲ್ಲಿ ನಾನೇ ಸ್ವತಃ ನಿನ್ನನ್ನು ಗಾಂಧರ್ವ ವಿವಾಹ ಆಗುತ್ತೇನೆ. ಏನೇ ಆಗ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡದೇ ಇದ್ರೆ ಹೇಗೆ? ಏನು ಬೇಕಾಗಿಲ್ಲ, ಆ ಮಗುವೆ ನಮಗೆ ದಾಖಲೆಯಾಗಿ ಒದಗಿ ಬರುತ್ತದೆ. ಆದಷ್ಟು ಬೇಗ ನಮ್ಮ ಮಗುನ ನಮ್ಮ ತಾಯಿಗೆ ಕೊಟ್ಟು ಬಿಡೋಣ. ತಡ ಮಾಡದೆ ನನ್ನನ್ನು ಅಪ್ಪಿಕೋ. ಯಾಕ್ರಿ ಈ ತರ ಕಿರ್ಚ್ಕೊತಾ ಇದ್ದೀರಾ? ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮಾ? ಏನ್ ಕನ್ಸ್ಕೊಂಡ್ರಿ? ನನ್ನ ಅಭಿನು ಚಂಪಾ ಕಾವಿ ತೊಟ್ಟು ಕಾಡ್ಗೆ ಹೋಗಿ ರೊಮ್ಯಾನ್ಸ್ ಮಾಡೋ ತರ ಕನಸ್ ಕಂಡೆ. ರಾಜೀವ್ರೆ, ಮೊದಲು ನಿಮ್ ಗಂಡನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಗಂಡನ್ ಕಳ್ಕೊಂಡು ಹಾಳಾಗ್ ಹೋಗ್ಬಿಡ್ತೀರಾ. ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬಿಡಿ. ಸರಿ ಸರಿ, ಅಭಿನ ಸಾರಿ ಕೇಳಿ ಅವ್ರ ಜೊತೆ ಇನ್ಮೇಲೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತೀನಿ. ದೇವರ್ದ, ನಾನ್ ಕಣೋ ಅದೆತ್ತಿದ್ರದು. ನೀನು ಕೊಟ್ಟ ಐಡಿಯಾ ಪ್ರಕಾರ ನಮ್ಮ ಮೆಂಡ್ರು ತಲೆ ಕೂದಲಿಗೆ ಅವ್ರು ಮಲ್ಕೊಂಡಿದ್ದಾಗ ಬಿಳಿ ಬಣ್ಣ ಬಳದಿದ್ದು ಅವರು ನಮ್ಮ ಚರಣದಾಸೆ ಆಗ್ಬಿಟ್ಟಿದ್ದಾರೆ ಕಣ. ಏನು ಹನಿಮೂನಿಗೆ ಹೋಗಿ ಬರೋದೊಂದು ಬಾಕಿ ಕಣ. ಹೋಗಲೇ, ಅಲ್ಲಿಂದ ಬಂದ ಮೇಲೆ ಏನಾಯ್ತು ಅಂತ ಹೇಳ್ತೀನಿ. ಈಗ ನೀನು ಫೋನ್ ಇಡ. ಇಡಲೇ, ನಂಗೆ ಮ್ಯಾಚ್ ಆಗೈತೆ. ಇಡ
ಶಂಭೋ ಶಂಕರ ಹರ ಹರ ಮಹಾದೇವ. ರೇ ಸಾಕ್ ನಿಲ್ಲಿಸಿ ನಿಮ್ ನೀನಾಸಂ ನಾಟಕನ. ನಾನ್ ಮಲಗಿರೋ ಟೈಮಲ್ಲಿ ನನ್ ತಲೆ ಕೂದಲಿಗೆ ವೈಟ್ ಪೇಂಟ್ ಬೆಳೆದು ಇಷ್ಟೆಲ್ಲ ಆಟ ಆಡ್ಸಿದ್ರಾ? ಇದೇ ಕಡೆ ಇನ್ನೊಂದ್ಸಲ ಈ ರೀತಿ ನಾಟಕ ಆಡಿದ್ದೆ ಆದ್ರೆ ಪರ್ಮನೆಂಟ್ ಆಗಿ ಕಾವಿ ತೋರಿಸ್ಬಿಡ್ತೀನಿ. ಹರ ಹರ ಮಹಾದೇವ.